ನೋಡಿ, ಬೆಂಗಳೂರಿನಲ್ಲಿ ಮತ್ತೆ ಲವ್ ಜಿಹಾದ್ ಪ್ರಕರಣ ಸದ್ದು ಮಾಡ್ತಾ ಇದೆ. ಯಾಕೆಂದ್ರೆ ಏನು ಮುಸ್ಲಿಂ ಹಿಂದೂ ಪ್ರೀತಿಸಿ ಮದುವೆ ಆಗಿ ತದನಂತರ ಆ ಹೆಣ್ಣು ಮಗಳನ್ನ ನೀನು ಮುಸ್ಲಿಂ ಆಗಿ ಕನ್ವರ್ಟ್ ಆಗು ಅನ್ನೋ ಹಿಂಸೆ ಕೊಡೋ ಜಿಹಾದ್, ಇದು ಲವ್ ಜಿಹಾದ್ ಪ್ರಕರಣ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಾ ಇದೆ. ರೀಟಾ ಎಂಬಾಕೆ ಸಾಧಿಯಾ ಅನ್ನೋ ಒಂದು ಹುಡುಗನ್ನ ಲವ್ ಮಾಡಿರುವಂತಹ ಸ್ಟೋರಿ. ಪ್ರೀತಿ ಪ್ರೇಮದ ಹೆಸರಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗುವುದಕ್ಕೆ ಇನ್ನ ಬೆಂಗಳೂರಲ್ಲಿ ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ ಯುವತಿ. ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸುವಂತಹ ಯುವತಿಯನ್ನ ತದನಂತರ ಮತಾಂತರ ಮಾಡೋ, ನನಗೆ ನ್ಯಾಯ ಕೊಡಿಸಿ ಅಂತ ಯುವತಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಕೇಳಿ ಬರ್ತಾ ಇರುವಂತದ್ದು ಲವ್ ಜಿಹಾದ್ ಪ್ರಕರಣ ಸದ್ದು ಮಾಡ್ತಾ ಇದೆ. ಒಬ್ಬ ಹಿಂದೂ ಹುಡುಗಿ ಒಬ್ಬ ಮುಸ್ಲಿಂ ಹುಡುಗನನ್ನ ಮದುವೆಯಾಗಿ ಅಂದ್ರೆ ಪ್ರೀತಿಸಿ ಮದುವೆ ಆದ ನಂತರ ನೀನು ಮತಾಂತರಗೊಳ್ಬೇಕು ಅನ್ನೋದು ಈ ಹಿಂದೆ ಕೂಡ ಎಷ್ಟೋ ಸುದ್ದಿಗಳು ನಡೆದಿದೆ. ಆದ್ರೆ ಈಗ ಮತ್ತೆ ಬೆಂಗಳೂರಿನಲ್ಲಿ ಕಾಣಿಸ್ಕೊಳ್ತಾ ಇದೆ ಈ ಲವ್ ಜಿಹಾದ್. ರೀಟಾ ಎಂಬಾಕೆ ಸಾಧಿಯಾ ತುಬಸಂ ಅಂತ ಹುಡುಗನ್ನ ಲವ್ ಮಾಡ್ತಾ ಇದ್ರು. ಅವರ ಲವ್ ಸ್ಟೋರಿ ಇದು. ಪ್ರೀತಿ ಪ್ರೇಮದ ಹೆಸರಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ಬೇಕು ಅಂತ ಪಟ್ಟು ಹಿಡಿಸ್ಕೋತಿರೋದು. ಬೆಂಗಳೂರಲ್ಲಿ ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ ಯುವತಿ. ಪ್ರೀತಿ ಪ್ರೇಮದ ಬಲಿಗೆ ಬೀಳಿಸ್ತಾರೆ, ತದನಂತರ ನೀನು ನಮ್ಮ ಇದಕ್ಕೆ ಮತಾಂತರ ಆಗ್ಬೇಕು ಅಂತ ಹೇಳ್ತಾರೆ. ನನ್ಗೆ ನ್ಯಾಯ ಕೊಡಿಸಿ ಅಂತ ಯುವತಿ ಕಣ್ಣೀರ್ ಹಾಕ್ತಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮದುವೆ ಕೂಡ ಆಗಿದ್ದಾಳೆ ಯುವತಿ. ಆದ್ರೆ ನೀನು ಮುಸ್ಲಿಂ ಧರ್ಮದಲ್ಲಿ ಈಗ ಮುಸ್ಲಿಂ ಧರ್ಮಕ್ಕೆ ನೀನು ಮದುವೆ ಆದ್ಮೇಲೆ ಮುಸ್ಲಿಂ ಧರ್ಮವನ್ನ ಬದಲಾಯಿಸ್ಕೋ, ತನ್ನ ಧರ್ಮವನ್ನ ಬಿಟ್ಟು ಅಂತ ಮತಾಂತರ ಮಾಡ್ಕೋ ಅನ್ನೋದು ಆತನ ಗಂಡನ ಆಸೆ. ಅದರಲ್ಲೂ ಈಗ ಬೇರೆ ಹಿಂದೂಗಳಾದ್ರೆ ಅದೊಂಥರ, ಬಟ್ ಮುಸ್ಲಿಂ ಅವರು ಮತಾಂತರ ಆಗೋದಂದ್ರೆ ಹೇಗೆ? PUC ಓದ್ತಾ ಇದ್ದಂತಹ ರೀಟಾ ಅವಳು ಹಿಂದೆ ಬಿದ್ದಿದ್ದ ಈತ. 2015ರಲ್ಲಿ ರೀಟಾಗೆ ಈತ ಪರಿಚಯ ಆಗಿದ್ದ. ಜೀವನ ಹಳ್ಳಿಯ ರೀಟಾಗೆ DJ ಹಳ್ಳಿಯ ಈ ಒಬ್ಬ ಫರ್ವೇಜ್ ಪರಿಚಯ ಆಗಿದ್ದ. ರೀಟಾಳ ಹಿಂದೆ ಬಿದ್ದು ಪ್ರೀತಿಗೆ ಒಪ್ಪಿಸಿದ್ದ ಫರ್ವೇಜ್. ನಿನ್ನ ನನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಲ್ಲ ಅಂತ ಹೇಳಿದ್ದ. ಎಸ್, ನೋಡಿ, ಪ್ರೀತಿ ಮಾಡೋವಾಗ ಒಂದಷ್ಟು ಮಾತುಗಳನ್ನ ಪ್ರೇಯಸಿಗೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ನಂಬಿಕೆ ಬರುವ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ನಂಬಿಕೆ ಬರಬೇಕು ಪ್ರೀತಿ ಅಂದ್ಮೇಲೆ. ಆದ್ರೆ ಈ ಪ್ರೀತಿ ಹೇಗಾಗಿದೆ ಅಂದ್ರೆ ಲವ್ ಜಿಹಾದ್ ಇದು. ಪ್ರೀತಿಸಿ ಅಂದ್ರೆ ನೋಡಿ, PUC ಓದ್ತಾ ಇದ್ದಂತಹ ರೀಟಾಳ ಹಿಂದೆ ಬಿದ್ದ ಈ ಐನಾತಿ 2015ರಲ್ಲಿ ರೀಟಾಗೆ ಈತ ಪರಿಚಯ ಆದ. ಬಳಿಕ ಪ್ರೇಮ ಅದು ಮಣ್ಣು ಮಸಿ ಅನ್ಕೊಂಡು ತಿರುಗ್ದ ಹಿಂದೆ. ಇನ್ನೇನು ಹೆಣ್ಮಕ್ಳು ಬಿಡಪ್ಪ, ಇನ್ನೇನು ಸಿಕ್ಕಿದ್ರು ಮುಂದೆ ಜೀವನ ಇವ್ರದೇ ಅಂತ ಅನ್ಕೊಂಡು ಬ್ಲೈಂಡ್ ಆಗಿ ಬಿದ್ದು ಬಿಡ್ತಾರೆ. ಈಗ ಈ ಹುಡುಗಿ ಕೂಡ ಅದೇ ರೀತಿ ಬಿದ್ಲು. ಸರಿ ಆಯ್ತು, ಏನೋ ಜೀವನ ಮಾಡ್ತಾರ ಮುಂದಕ್ಕೆ. ಈಗ ಈ DJ ಹಳ್ಳಿಯ ಫರ್ವೇಜ್ ಪರಿಚಯ ಆಗಿದ್ದ ರೀಟಾಗೆ. ರೀಟಾಳ ಹಿಂದೆ ಬಿದ್ದು ಪ್ರೀತಿಸಿ ಪ್ರೀತಿಯನ್ನ ಒಪ್ಕೊಳಮ್ಮ ಅಂತ ಅಂದ್ಬಿಟ್ಟು ಫರ್ವೇಜ್ ಅವರು ಒಪ್ಸಿದ್ರು. ಪಾಪ, ನಿನ್ನ ನನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಲ್ಲ, ನಿನ್ನನ್ನ ಯಾವುದೇ ರೀತಿ ಕನ್ವರ್ಟ್ ಮಾಡಲ್ಲ, ನೀನು ಹಿಂದೂ ಆಗೇ ಇರು, ನಾನು ಮುಸ್ಲಿಂ ಆಗೇ ಇರ್ತೀನಿ ಅಂತ ಹೇಳಿದ್ರು. ಆದ್ರೆ ಮೊದಲಿಗೆ ಮುಸ್ಲಿಂ ಎನ್ನುವಂತಹ ಕಾರಣಕ್ಕೆ ಯುವತಿ ಮದುವೆ ರಿಜೆಕ್ಟ್ ಮಾಡಲಾಗಿತ್ತು. ಆದ್ರೆ ರೀಟಾ ಕುಟುಂಬಸ್ಥರನ್ನ ಒಪ್ಪಿಸಿ ಮದುವೆ ಆಗಿದ್ಲು. ನಾನು ಆಕೆ ಧರ್ಮವನ್ನ ಬದಲಾಯಿಸಲ್ಲ ಅಂತ ಹೇಳಿದ ಮದುವೆ ಮಾಡ್ಕೊಂಡಿರುವಂತಹ ಗಂಡು ಈಗ ಧರ್ಮವನ್ನ ಬದಲಾಯಿಸು ಅಂತ ಹೇಳ್ತಾನೆ. ಇನ್ನು 2019ರಲ್ಲಿ ಹಿಂದೂ ಆಗಿಯೇ ಇರು ನೀನು ಮದ್ವೆ ಆಗಿ ಅಂತ ಹೇಳಿದ್ದ ರೀಟಾಗೆ 2019 ಡಿಸೆಂಬರ್ 15ರಂದು ಮದ್ವೆ ಆಗಿದ್ದ ರೀಟಾ ಮದುವೆ ಬಳಿಕ ತನ್ನ ಅಸಲಿ ಆಟವನ್ನ ಶುರು ಮಾಡಿದ್ದಾನೆ ಫರ್ವೇಜ್. ರೀಟಾಳಿಗೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗು ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ಎಸ್, ನೋಡಿ, 2019 ಡಿಸೆಂಬರ್ 15ರಂದು ಮದುವೆ ಆಗಿದ್ದ ರೀಟಾ ಫರ್ವೇಜ್ ಇವರಿಬ್ರು ಕೂಡ ಮದುವೆ ಆದಾಗ ನಾನು ಯಾವುದೇ ರೀತಿ ನಿಂಗೆ ಮತಾಂತರ ಆಗು ಅಂತ ಹೇಳೋದಿಲ್ಲ, ನೀನು ಹೀಗೆ ಇರು, ನಾನು ಹಾಗೆ ಇರ್ತೀನಿ ಅಂತ ಹೇಳಿ ನಂಬಿಸಿ ಮದುವೆ ಆದ ಬಳಿಕ ತನ್ನ ಅಸಲಿ ಆಟವನ್ನ ಶುರು ಮಾಡಿದ್ದ ಫರ್ವೇಜ್ ಐನಾತಿ ಈಗ ರೀಟಾಳಿಗಾಗಿ ನೀ ಮುಸ್ಲಿಂ ಧರ್ಮಕ್ಕೆ ಸೇರ್ಕೊಂಡ್ಬಿಡು, ಮತಾಂತರ ಆಗು ಅಂತ ಫೋರ್ಸ್ ಮಾಡೋದು ಇಷ್ಟ ಇಲ್ಲ. ನೋಡಿ, ಆ ಹೆಣ್ಣು ಮಗು ತಾನೇ ಓಕೆ ನನಗೆ ನಾನು ಮತಾಂತರಗೊಳ್ತೇನೆ ಅಂತಂದ್ರೆ ಅದು ಅವರ ಹಕ್ಕು. ನೀವು ಫೋರ್ಸ್ ಮಾಡಿ ಮತಾಂತರ ಆಗು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ನೀವು ತಾಳಿ ಕಟ್ಟಿದ ಗಂಡ ಆಗಿರಬಹುದು, ಆದ್ರೆ ಆಕೆಯ ಧರ್ಮ ಆಕೆಯ ಸ್ವತಂತ್ರವನ್ನ ಕಿತ್ಕೊಳ್ಳೋಕೆ ನೀವು ಯಾರೂ ಅಲ್ಲ. ಇಲ್ಲ ಅಂದ್ರೆ ನಿನ್ಗೆ ತಲಾಕ್ ಕೊಡ್ತೇನೆ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ದ ರೀಟಾಗೆ. ಮುಸ್ಲಿಂ ಧರ್ಮಕ್ಕೆ ಬಲವಂತವಾಗಿ ಕನ್ವರ್ಟ್ ಆಗು ಅಂತ ರೀಟಾಳನ್ನ ದಿನನಿತ್ಯ ಇದೇ ಟಾರ್ಚರ್, ಇಲ್ಲಾಂದ್ರೆ ತಲಾಕ್.
ಏನು ಸಾದಿಯಾ ಈಗ ರೀಟಾಳನ್ನ ಸಾದಿಯಾ ತಬ್ಸುಮ್ ಆಗಿ ಕನ್ವರ್ಟ್ ಆಗು ಅಂತ ಫರ್ವೇಜ್ ಯಾವಾಗ್ಲೂ ಹಿಂಸೆ ಕೊಡ್ತಾ ಇದ್ದ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಎಸ್ ಶಿವು, ಇದೀಗ ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿ ಎಂದಂತೆ 2 ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಏನಾಯ್ತು, ಮತಾಂತರಗೊಳ್ಳೋದಕ್ಕೆ ಯಾರದೇ ಫೋರ್ಸ್ ಬೇಕಾಗಿಲ್ಲ, ಆದ್ರೆ ಮಕ್ಕಳು ಇದ್ದಾರೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ, ಇವರು ಯಾಕೆ ಇವಾಗ ಇದು ಬೆಳಕಿಗೆ ಬರ್ತಾ ಇದೆ ಸುದ್ದಿ ಅಂತ? 2015ರಲ್ಲಿ ರೀಟಾ ಅಂತಕ್ಕಂಥವ್ರು ಫರ್ವೇಜ್ ಎಂಬಾತನ್ನ ಮದುವೆ ಆಗ್ತಾರೆ. ಈಗ ಈ ಒಂದು ಪ್ರಕರಣ ಲವ್ ಜಿಹಾದ್ಗೆ ತಿರುಗಿರುವಂತದ್ದು. ಲವ್ ಜಿಹಾದ್ ಅಂತ ಹೇಳಿದ್ರೆ ಅವರನ್ನ ಮತಾಂತರ ಮಾಡಿಸ್ಕೊಂಡಿರುವಂತದ್ದು. ಆ ಮತಾಂತರ ಅಂದ್ರೆ ತಾನು ಮದುವೆ ಆದ್ಮೇಲೆ ಇದ್ದಂತ ಮೂಲ ಧರ್ಮವನ್ನ ಬಿಟ್ಟು ಬೇರೆ ಅಂದ್ರೆ ಅವರು ಪುರುಷನ ಧರ್ಮಕ್ಕೆ ಮತಾಂತರಗೊಳಿಸ್ಕೊಂಡಿರುವಂತದ್ದು. ಹಾಗಾಗಿ ಈಗ ಸುಮಾರು 2015ರಲ್ಲಿ ಇವರು ಪರಿಚಯ ಆಗುತ್ತೆ. ಪರಿಚಯ ಆಗಿ ಜೀವನ್ ಭೀಮಾ ನಗರದಲ್ಲಿ ಡಿಜೆ ಹಳ್ಳಿಯಲ್ಲಿ ಇವನ ಪರ್ವೇಜ್ನ ಪರಿಚಯನೂ ಕೂಡ ಆಗುವಂತದ್ದು. ಖಾಸಗಿ ಕಾಲೇಜಿನಲ್ಲಿ ಓದ್ಬೇಕಾದ್ರೆ ರೀಟಾಗೆ ಪರಿಚಯ ಆಗ್ತಾರೆ. ರೀಟಾ PUC ಓದುವಾಗ್ಲೇನೆ ಇವರು ಪರ್ವೇಜ್ ಅವ್ರ ಹಿಂದೆ ಬಿದ್ದು ಲವ್ ಮಾಡುವಂತದ್ದು. ಮೊದಲಿಗೆ ರೀಟಾ ಇವ್ರನ್ನ ನಿರಾಕರಣೆ ಮಾಡ್ತಾರೆ. ಬೇರೆ ಜಾತಿಯ ಬೇರೆ ಧರ್ಮ ಅನ್ನುವಂಥದ್ದು ಹೇಳಿ ಮೊದಲಿಗೆ ರಿಜೆಕ್ಟ್ ಅನ್ನ ಮಾಡುವಂತದ್ದು. ಜೊತೆಗೆ ನನಗೆ ಬೇಡ ಅನ್ನುವಂಥದ್ದನ್ನು ಕೂಡ ರೀಟಾ ಹೇಳಿರ್ತಾರೆ. ಆದ್ರೆ ಹಲವಾರು ಪ್ರಯತ್ನಗಳನ್ನ ಮಾಡಿ ಪರ್ವೇಜು ಹಲವಾರು ಭರವಸೆಗಳನ್ನು ಕೊಟ್ಟು ನನ್ನನ್ನ ಮದುವೆ ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನನ್ನ ನಾನು ನಮ್ಮ ಕಮ್ಯುನಿಟಿಗೆ ನಮ್ಮ ಧರ್ಮಕ್ಕೆ ಮತಾಂತರ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಭರವಸೆಗಳನ್ನು ಕೊಟ್ಟು ಬಲವಂತವನ್ನ ಮಾಡಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕನ್ವಿನ್ಸ್ ಅನ್ನ ಮಾಡಿ 2019ರಲ್ಲಿ ಹಿಂದೂ ಆಗಿದ್ದುಕೊಂಡೇ ಮದುವೆ ಆಗ್ತಾರೆ ಯಾರು ರೀಟಾ ಅನ್ನೋರು ಪರ್ವೇಜನ್ನ. ಆದ್ರೆ 2019 ಡಿಸೆಂಬರ್ 15ರಂದು ಇವರು ಮದುವೆ ಆಗುವಂತದ್ದು. ಮದುವೆ ಬಳಿಕ ಬೇರೆ ಬೇರೆ ಇನ್ನು ಏನು ಸಂಸಾರ ಶುರು ಆದ್ಮೇಲೆ 2019ರಲ್ಲಿ ಸಂಸಾರ ಶುರು ಆದ್ಮೇಲೆ ದಿನಕ್ಕೊಂದು ಸಮಸ್ಯೆಗಳು, ದಿನಕ್ಕೊಂದು ಕತೆ ಶುರು ಮಾಡ್ತಾನೆ ಅನ್ನುವಂಥದ್ದನ್ನ ಈಗ ಆರೋಪ ಮಾಡುವಂಥದ್ದು. ರೀಟಾ ನೀನ್ ನನ್ನ ಧರ್ಮಕ್ಕೆ ಮತಾಂತರ ಆಗ್ಬೇಕು ಅನ್ನುವಂಥದ್ದನ್ನ ಧರ್ಮಕ್ಕೆ ಮತಾಂತರ ಮಾಡ್ಕೊಂಡು ತಬಸುಮ್ ಅನ್ನುವಂತ ಹೆಸರನ್ನು ಕೂಡ ಮಾಡ್ತಾರೆ. ಆ ನಂತರದಲ್ಲಿ ಸಾದಿಯಾ ತಬ್ಸುಮ್ ಆಗಿ ರೀಟಾ ಕನ್ವರ್ಟ್ ಆಗುವಂತದ್ದು. ಪರ್ವೇಜ್ ಅವರನ್ನ ಸಾದಿಯಾ ತಬ್ಸುಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂತದ್ದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆ ನಂತರ ಈಗ ಮತ್ತೆ ರೀಟಾಗೂ ಕೂಡ ಕೈ ಕೊಟ್ಟು ಬೇರೆ ಮದುವೆ ಆಗುವಂತದ್ದಕ್ಕೆ ಬೇರೆ ಯುವತಿ ಜೊತೆ ಮದುವೆ ಆಗಿ ರೀಟಾ ತಬ್ಸುಮ್ಗೆ ಕೈ ಕೊಟ್ಟಿರೋದ್ರಿಂದಾಗಿ ಈಗ ಇಂಟೈರ್ ಕತೆ ಏನೆಲ್ಲ ಆಯ್ತು, ಹೇಗೆ ನನ್ನ ಹಿಂಸೆ ಮಾಡಿದ್ರು, ನನ್ನ ಹೆಸರನ್ನ ಹೇಗೆ ಧರ್ಮ ಮತಾಂತರ ಮಾಡಿದ್ರು, ಹೇಗೆಲ್ಲ ಮೋಸ ಮಾಡ್ತಾವ್ರೆ ಅನ್ನುವಂಥದ್ದನ್ನ ಈಗ ಪೊಲೀಸ್ ಠಾಣಾ ಮೆಟ್ಲೆ ಏರಿರುವಂತದ್ದು ರೀಟಾ ಅಲಿಯಾಸ್ ತಬ್ಸುಮ್ಮು. ಈಗ ಈ ಪ್ರಕರಣ ಲವ್ ಜಿಹಾದ್ ಕಡೆಗೆ ತಿರುಕೊಳ್ತಾ ಇದೆ. ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಲವಂತವಾಗಿ ನೀವು ಮತಾಂತರ ಮಾಡಬಾರದು ಅನ್ನುವಂತ ಕಾಯ್ದೆ ಏನಿದೆ ಅದರ ವಿರುದ್ಧವಾಗಿ ಪರ್ವೇಜ್ ರೀಟಾರನ್ನ ತಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ತಾರೆ ಮದುವೆ ಮಾಡ್ಕೊಂಡಾದ್ಮೇಲೆ. ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೆ ನೀವು ಯಾವುದೇ ಕಾರಣಕ್ಕೂ ಅವರ ಯಾವುದೇ ವ್ಯಕ್ತಿಯನ್ನ ಬಲವಂತ ಮಾಡಿ ನೀವು ಧರ್ಮಗಳನ್ನ ಮತಾಂತರ ಮಾಡಿಸೋ ಹಾಗಿಲ್ಲ ಅನ್ನೋ ಕಾಯ್ದೆಯನ್ನ ಹೇಳುತ್ತೆ. ಹಾಗಾಗಿ ಈ ಪರ್ವೇಜು ಬಲವಂತವಾಗಿ ಏನು ಕನ್ವರ್ಟ್ ಮಾಡಿ ಈಗ ಬೇರೆ ಯುವತಿ ಜೊತೆಗೆ ಚಕ್ಕಂದ ಆಡುವಂತದ್ದು, ಇವ್ರನ್ನ ಇವ್ರಿಗೆ ತಲಾಕ್ ಕೊಡ್ತೀನಿ ಅಂತ ಹೇಳುವಂತದ್ದು ಎಲ್ಲವನ್ನ ನೊಂದು ಈಗ ಪೊಲೀಸ್ ಠಾಣೆ ಮೆಟ್ಲೇರಿರುವಂತದ್ದು. ಇಂಚರ ಓಕೆ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣ ಸದ್ದು ತುಂಬಾ ಮಾಡ್ತಾ ಇದೆ. ಅವರು ಮತಾಂತರಗೊಳ್ಬೇಕು ಅಂದ್ರೆ ಅವರಿಗೆ ಸ್ವಇಚ್ಛೆ ಇದ್ರೆ ಮಾತ್ರ ಮತಾಂತರಗೊಳ್ಬೇಕು, ಇಲ್ಲ ಅಂದ್ರೆ ಮತಾಂತರ ಆಗೋ ಹಾಗಿಲ್ಲ. ಅದನ್ನು ಯಾರು ಕೂಡ ಫೋರ್ಸ್ ಮಾಡೋ ಹಾಗಿಲ್ಲ.